ಕರ್ನಾಟಕ ಬಂದ್ಗೆ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಸ್ಪೆಷಲಿ ಪೋಷಕರು ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಖಾಸಗಿ ವಾಹನಗಳ ಸಂಘಟನೆಯವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಬಂದ್ ಮಾಡಿ ಏನ್ ಪ್ರಯೋಜನ, ನಮ್ಮೆಲ್ಲರಿಗೂ ತೊಂದರೆ ಆದ್ರೆ ಅನ್ನುವುದು ಜನಸಾಮಾನ್ಯರ ಕನ್ನಡಿಗರ ಪ್ರಶ್ನೆಯಾಗಿದೆ. ದಿನದ ದುಡಿಮೆಗೆ ಕನ್ನ ಬೀಳುತ್ತೆ ಅಂತ ವ್ಯಾಪಾರಿಗಳು ಈಗ ಅಂಗಲಾಚ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಪರೀಕ್ಷೆ ಇದೆ, ಅದನ್ನ ಡೇಟ್ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅನ್ನುವಂತ ಅಸಮಾಧಾನ ಕೂಡ ಹೆಚ್ಚಾಗಿದೆ. ಮಾರ್ಚ್ 22 ಸೊ ಆವಾಗ SSLC ಎಕ್ಸಾಮ್ಸ್ ಇದೆ. ಸೊ ಲಾಟ್ ಆಫ್ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಅವ್ರದ್ದೇನೇ ಇದ್ರೂ ಕ್ಲಿಯರ್ ಆಗಿ ಒಂದು ಫಾರ್ಮ್ಯಾಟ್ ಅಲ್ಲಿ ನ್ಯೂಸ್ ಕೊಟ್ರೆ ಎಲ್ಲರಿಗೂ ಎಕ್ಸಾಮ್ ಅಟ್ಲೀಸ್ಟ್ ಪೋಸ್ಟ್ಪೋನ್ ಆದ್ರೂ ಮಾಡ್ಬೋದು. ಬಟ್ ಈ ಥರ ಕ್ಲಿಯರ್ಲಿ ಡಿಸಿಷನ್ ತಗೊಳ್ಳಾರ್ದೆ ಹೇಳೋದು ತಪ್ಪಾಗತ್ತೆ ಅನ್ಕೊಳ್ತೀನಿ. ಆಮೇಲೆ ಎಲ್ಲ ಹಾಸ್ಪಿಟಲ್ಸು ಟ್ರಾವೆಲರ್ಗೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಮುಂದಕ್ಕೆ ಹಾಕಿದ್ರೆ ಒಳ್ಳೆಯದು, ಇಲ್ಲ ಕ್ಲಾರಿಟಿ ಕೊಟ್ಟಿದ್ರೆ ಒಳ್ಳೆಯದು. ಅಂದರೆ ಲೈಕ್ ಎಲ್ಲ ಸ್ಟೂಡೆಂಟ್ಸ್ ಬರಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಡೇ ಇರಬೇಕು, ಎಲ್ಲರೂ ಫ್ರೀ ಇದ್ದಾಗ. ಸೊ ಬೇಸಿಕಲಿ ವೀಕೆಂಡ್ಸಲ್ಲಿದು ಮಾಡಿದರೆ ಚೆನ್ನಾಗಿರುತ್ತೆ. ಅದೇ ಅದು ಎಕ್ಸಾಮ್ಸ್ ಡೇಲಿ ಮಾಡಿದರೆ ಯಾರಿಗೆ ನ್ಯಾಯ ಬೇಕೋ ಅವ್ರು ಕೂಡ ಅದರಲ್ಲಿ ಜಾಯ್ನ್ ಆಗಕ್ಕೆ ಬರಲ್ಲ, ಯಾಕಂದರೆ ಅವ್ರದ್ದು ಎಕ್ಸಾಮ್ಸದ್ದು ಇರುತ್ತೆ. ಸೊ ಅಷ್ಟೇ, ಯಾವುದೋ ವೀಕೆಂಡ್ಸಲ್ಲಿ ಯಾವುದೋ ಒಂದು ಕರೆಕ್ಟ್ ಡೇಟ್ ನೋಡಿಬಿಟ್ಟು ಆಮೇಲೆ ಮತ್ತೆ ಬೇರೆ ಬೇರೆ ಗ್ರೂಪ್ಸಲ್ಲಿ ಮೆಸೇಜ್ ಫಾರ್ವರ್ಡ್ ಮಾಡಿಬಿಟ್ಟು ಎಲ್ಲರೂ ಜಾಯ್ನ್ ಆದರೆ ಒಂದು ಮಾತಿರುತ್ತೆ ಅಷ್ಟೇ. ಕೂಲಿ ಕಾರ್ಮಿಕರಿಗೆ, ಹೆಣ್ಮಕ್ಳಿಗೆ, ತುಂಬ ಕಷ್ಟಪಡೋರಿಗೆ ಬೇಕು. ಎಲ್ಲ ದುಡ್ಡು ಕಾಸು ಇರೋರಿಗೆ ಬೇಡ. ಬಡವ್ರಿಗೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ನಮ್ಮ ಇಷ್ಟದ ಪ್ರಕಾರ ಬೇಡವೇ ಬೇಡ ಬಂದು ಅಂತ ನಾವು ಹೇಳೋದು. ನಾವು ಕೂಲಿ ಕಾರ್ಮಿಕರಿಗೆ ತುಂಬ ಬಡವ್ರು ಇರ್ತಾರಲ್ವಾ, ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಅದು ಒಂದಿನಕ್ಕೆ. ಅದಕ್ಕೆ ನಮಗೆ ಆ ಥರದ್ದು ಬಂದೇನು ಅವಶ್ಯಕತೆ ಇಲ್ಲ. ತೊಂದರೆ ಆಗುತ್ತೆ ಪಾಪ, ಒಂದು ಬಂದ್ಗೋಸ್ಕರ ಎಷ್ಟೋ ಇವ್ರಿಗೆ ತೊಂದರೆ ಆಗಬಾರ್ದು ಅಂತ ಕೂಲಿ ಕಾರ್ಮಿಕರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ನಮ್ಮಂತವ್ರಿಗೆ ಕೂಲಿ ಕಾರ್ಮಿಕ ತೊಂದರೆ ಆಗುತ್ತೆ, ಅದೇನು ಬೇಡಿ, ಬಂದೇನು ಬೇಡಿ. ಅಂದ್ರೆ ಕೆಲ್ಸಗಳಿಗೆ ಹೋಗೋರು, ಕೂಲಿಗಳಿಗೆ ಹೋಗೋರ್ಗು ನಮ್ಮಂತವ್ರು ಬೇರೆ ಕಡೆ ಈ ಕಡೆ ಏನಿಲ್ಲ, ಬೇರೆ ಹಳ್ಳಿ ಕಡೆ ಇರೋರ್ಗೆ ತೊಂದರೆ ಆಗುತ್ತೆ, ಬೇಡಿ. ಇವಾಗ ಎಕ್ಸಾಮ್ಗಳು ನಡೀತಿದೆ, ಸುಮ್ಮನೆ ಸ್ಟ್ರೈಕ್ ಅಂತಂದ್ರೆ ತೊಂದರೆ ಆಗುತ್ತೆ ಅವ್ರಿಗೆ. ಗಾಡಿ ವ್ಯಾಪಾರ ಮಾಡೋರ್ಗೆಲ್ಲಾನು ತೊಂದ್ರೆನೆ. ಮಾಡೋದ್ ಬೇಡ ಅಂತ ಹೇಳ್ತೀವಿ, ಹಂಗೆ ಏನಾದ್ರೂ ಸಾಲ್ವ್ ಮಾಡ್ಕೋಬೇಕು. ಜನಗಳ ಪಬ್ಲಿಕ್ ಇದು ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಿ ಪಬ್ಲಿಕ್ ಎಲ್ಲ ತೊಂದರೆ ಆಗುತ್ತೆ. ಎಲ್ಲಾರ್ಗು ಹೋಗೋರ್ಗೆ, ಆಚೆ ಹೋಗೋರ್ಗೆ, ಬರೋರ್ಗೆ ಎಲ್ಲಾರ್ಗು ತೊಂದರೆ ಆಗುತ್ತೆ. ಬೇಡ ಅಂತಾನೆ ಹೇಳೋದು, ಅದನ್ನ ಅವರೇ ಸಾಲ್ವ್ ಮಾಡ್ಕೊಬೇಕು. ಎಲ್ಲರೂ ಬೆಂಬಲ ಕೊಟ್ಟರೆ ಬೆಂಬಲ ಕೊಡ್ಬೋದು, ಹಂಗೇನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಬಟ್ ಒಬ್ರು ಕೊಟ್ಟು ಒಬ್ರು ಕೊಟ್ಟಿಲ್ಲ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಒಳ್ಳೇದು ಮಾಡೋದಾದ್ರೆ ಒಳ್ಳೇದು ಮಾಡ್ಬೋದು, ಒಳ್ಳೇದಾಗಂಗಿದ್ರೆ ಬಂದ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸಾರ್ವಜನಿಕರಿಗೆ ತೊಂದರೆ ಆಗಂಗಿದ್ರೆ ಮಾಡಬಾರ್ದು ಅಂತ. ಅದೇ ಮೇಡಮ್, ಒಗ್ಗಟ್ಟಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾವು ಇಬ್ಬರು ಫ್ರೆಂಡ್ಸ್ ಇರ್ತೀವಿ, ನಾವು ಇಬ್ಬರು ಒಗ್ಗಟ್ಟಿದ್ರೆ ಸ್ವಲ್ಪ ಏನಾದರೂ ಸ್ಟ್ರಾಂಗ್ ಆಗ್ಬೋದು. ಬಟ್ ಒಬ್ಬರು ಬೆಂಬಲ ಕೊಟ್ಟು ಒಬ್ಬರು ಬೆಂಬಲ ಕೊಟ್ಟಿಲ್ಲ ಅಂದರೆ ಅದಕ್ಕೆ ಏನು ಶಕ್ತಿನೇ ಇರೋದಿಲ್ಲ. ಅದಕ್ಕಾಗಿ ಎಲ್ಲರೂ ಬೆಂಬಲ ಕೊಟ್ಟರೆ ಮಾಡ್ಬೋದು, ಇಲ್ಲ ಅಂದರೆ ಸುಮ್ಮನೆ ಮಾಡಿದ್ರೂ ವ್ಯರ್ಥ ಆಗುತ್ತೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.